ಬಹುಮಾಡಿ ಅಥವಾ ಅಪಾರ್ಟ್ಮೆಂಟ್ಸ್ಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿಯೂ ಕೂಡ ನೀವು ನೋಡ್ತೀರಾ, ಅಲ್ಲಿ ಒಂದು ಪೋಲ್ ಹತ್ತಿರ ಫೈರ್ ಎಕ್ಸ್ಟಿಂಗ್ವಿಷರ್ ಕೆಂಪು ಕಲರ್ದೊಂದು ಸಿಲಿಂಡರ್ ಇಟ್ಟಿರ್ತಾರೆ. ಅದರ ಎಕ್ಸ್ಪೈರಿ ಏನಾದ್ರು ಇರುತ್ತಾ? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡಿ. ಅದನ್ನ ಹೇಗೆ ಬಳಸ್ಬೋದು, ಏನು ಅಂತ, ಆ್ಯಂಡ್ ಯಾವ ಪ್ರಕಾರದ ಅಗ್ನಿಗೆ ಬಳಸ್ಬೋದು? ಈಗ ನಾರ್ಮಲಿ ನಾವು ಬಿಲ್ಡಿಂಗ್ಗಳಿಗೆ ಆಗಿರ್ಬೋದು, ಆಫೀಸ್ಗಳಿಗೆ ಆಗಿರ್ಬೋದು, ನಾರ್ಮಲಿ ABC ಪೌಡರ್ ಟೈಪ್ ಅಂತ ಒಂದು ಎಕ್ಸ್ಟಿಂಗ್ವಿಷರ್ ಇರ್ತದೆ. ಅದನ್ನು ಆಲ್ಮೋಸ್ಟ್ ಎಲ್ಲ ಕಡೆನೂ ಹ್ಯಾಂಗ್ ಮಾಡಿರ್ತಾರೆ. ಅದು ಬಿಟ್ಟರೆ CO2 ಎಕ್ಸ್ಟಿಂಗ್ವಿಷರ್ಗಳಂತ ತಾವು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿದ್ದಲ್ಲಿ ಹಾಕಿರ್ತಾರೆ. ಅದು ಬಿಟ್ಟರೆ ಇಲ್ಲಿ ಡೀಸೆಲ್ ಜನ್ರೇಟರ್ಗಳಿರ್ತಾವೆ, ಅಲ್ಲಿಯೂ ನಾವು ABC ಇಟ್ಟಿರ್ತೀವಿ, CO2 ಇಟ್ಟಿರ್ತೀವಿ, ಮರಳದು ಇಟ್ಟಿರ್ತೀವಿ. ಈಗ ಬಿಲ್ಡಿಂಗ್ಗಳಲ್ಲಿ ನಾರ್ಮಲಿ ನಾವು ನೋಡಿದೆ ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ ಇತ್ತಂತಂದ್ರೆ ಎಕ್ಸ್ಟಿಂಗ್ವಿಷರ್ಗಳು ಇರ್ತಾವ್ರಿ. ಅದರಲ್ಲಿ ಹೋಸ್ ಅಂತ ಇರ್ತದೆ. ಈ ಹೋಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾವು ಮೇಲೆ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಯಾವುದೇ ಒಂದು ಫೈರ್ ಆಯ್ತಂತಂದ್ರೆ ಎಲೆಕ್ಟ್ರಿಕಲ್ ಸಪ್ಲೈ ಕಟ್ಟಾಗಿ ಹೋಗ್ಬಿಡ್ತದೆ. ಸೊ ನಮ್ಮಲ್ಲಿ ಬೋರ್ ಇರ್ತದೆ, ಕೆಳಗಡೆ ಸಂಪಲ್ಲಿ ಎಷ್ಟು ಬೇಕಷ್ಟು ಫೆಸಿಲಿಟಿ ನೀರು ಇರ್ತದೆ, ಎಲ್ಲ ಇರ್ತದೆ. ಆದರೂ ಕೂಡ ಆ ಟೈಮ್ಗೆ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಟ್ಯಾಂಕಿಂದ ಕನೆಕ್ಷನ್ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸಿಂದ ನೀರು ಆಚೆ ಬರ್ತದೆ ನಮಗೆ. ಸೊ ಈ ಹೋಸ್ ಅಂತ ಏನಿದೆಯಲ್ಲ, ಇದು ಒಂದು ಸಾಕು ನಾವು ಅಲ್ಲಿ ಫೈರ್ನ ಪುಟ್ ಆಫ್ ಮಾಡೋಕ್ಕೆ. ಬಟ್ ಅದ್ರ ಬಗ್ಗೆ ಅಲ್ಲಿ ಲೋಕಲೇಟ್ಸ್ಗೆ ಐಡಿಯಾ ಇರಬೇಕು. ಸೊ ಇತ್ತೀಚೆಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂತಂದ್ರೆ ಆಲ್ಮೋಸ್ಟ್ ಈ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ನಾವು ಹೋಗಿಬಿಟ್ಟು ಅಲ್ಲಿ ಪಬ್ಲಿಕ್ಕಿಗೆ ಈ ಇಕ್ವಿಪ್ಮೆಂಟ್ಗಳನ್ನ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಈಗಾಗಲೇ ಕೊಡ್ತಾ ಇದ್ದೇವೆ. ಇವನ್ ಬೆಳಗಾವಲ್ಲಿ ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಸುಮಾರು ಒಂದು 3-4 ಅಪಾರ್ಟ್ಮೆಂಟ್ಗಳಿಗೆ ಹೋಗಿಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೇನಿ ರೀ. ಅದ್ರ ಜೊತೆಗೆ ಈ ಗ್ಯಾಸ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಓವರಾಲ್ ಈಗ ನಾವೇನು ಮಾಡ್ತಾಯಿದ್ದೀವಿ, ವಿ ಆರ್ ಟೇಕಿಂಗ್ ಅ ಸ್ಟೆಪ್ ಅಹೆಡ್ ಟು ಎಜುಕೇಟ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಇನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಸೊ ಇನ್ನೊಂದು ಮುಖ್ಯವಾಗಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಬಂದಾಗ ಒಂದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಹೈಟ್ ಆಫ್ ದ ಬಿಲ್ಡಿಂಗ್ ಹೆಂಗೆ ನಾವು ಮೇಲೆ ಹೋಗ್ತೀವಿ, ಅವ್ರ ಬಾಲ್ಕನಿಗಳಿರ್ತಾವೆ, ಬಾಲ್ಕನಿಗಳನ್ನು ಅವರು ಬ್ಲಾಕ್ ಮಾಡ್ಕೊಳ್ತಾರೆ. ಕಾರಣ ಏನಂತಂದ್ರೆ ಪಕ್ಷಿಗಳು ಮನೆ ಒಳಗಡೆ ಬರ್ತಾವೆ ಅನ್ನೋದು ಒಂದು ದೃಷ್ಟಿ ಆಗಿರ್ಬೋದು. ಇಲ್ಲ ಅಂತಂದ್ರೆ ನಮಗೇನು ಸಾಮಾನುಗಳು ಹಾಕಕ್ಕನ್ನೋ ಪ್ರೈವೇಸಿ ಬೇಕನ್ನೋ ದೃಷ್ಟಿಯಿಂದಾಗಿ. ಬಟ್ ಆ ಬಾಲ್ಕನಿನ ನಾವು ಬ್ಲಾಕ್ ಮಾಡೋದು ಎಷ್ಟು ಡೇಂಜರ್ ಅಂತ ಅಂದರೆ, ಏನಾದರೂ ಒಂದು ಸಣ್ಣ ಅನಾಹುತ ಮೇಲೆ ಆಯ್ತು ಅಂತಂದ್ರೆ ನಮಗೆ ಎಕ್ಸೆಸ್ಸೇ ಇರಲ್ಲ ಹೋಗೋಕ್ಕೆ. ಗಿಡ ಹಾಕಿದ್ರು, ಪಾಟ್ ಇದ್ದು ಅದನ್ನ ತಳ್ಳಿಬಿಟ್ಟು ಒಳಗಡೆ ಹೋಗ್ಬೋದು ರೀ. ಇವ್ರೇನು ಮಾಡ್ತಾರೆ ಅಂದರೆ ಗ್ರಿಲ್ಗಳು ಮಾಡಿಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಬಾಲ್ಕನಿಗೆ ಇಲ್ಲಿಂದ ಆ ಕಡೆಗೆ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಎಲ್ಲ ಗ್ರಿಲ್ ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ. ಈಗ ಒಂದೇ ಬ್ಯಾಂಗ್ಳೂರಲ್ಲಿ ಒಂದು ಸೇಮ್ ಇನ್ಸಿಡೆಂಟ್ ಆಯ್ತು ರೀ. ಆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಪ್ರಾಬ್ಲಿ 4th or 5th ಫ್ಲೋರಲ್ಲಿ ಫೈರ್ ಆಯಿತು. ತಾಯಿ ಮಗಳಿಬ್ರು ಸುಟ್ಕೊಂಡು ಸತ್ತು ಹೋದ್ರಿ. ಅದೇನಾಯ್ತು ಅಂದ್ರೆ ಒಳಗಡೆ ಫೈರ್ ಆಯ್ತು. ಅವ್ರು ಆಚೆ ಬಂದ್ರು, ಎಲ್ಲಿ ಬಾಲ್ಕನಿಗೆ ಬಂದುಬಿಟ್ರು ಅವ್ರು. ಬಟ್ ಬಾಲ್ಕನಿಗೆ ಬರ್ತಿದ್ದಂಗೆ ಏನಾಯ್ತು ಅಂತಂದ್ರೆ ಅವ್ರು ಏನು ವೆಲ್ಡಿಂಗ್ ಮಾಡಿ ಎಲ್ಲ ಗ್ರಿಲ್ಗಳು ಹಾಕೊಂಡ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿದ್ರಿಂದ ಅವ್ರಿಗೆ ಆಚೆ ಬರೋಕ್ಕೆ ಎಕ್ಸಸೈಸ್ ಸಿಗಲಿಲ್ಲ. ಅವ್ರಿಗೆ ಇನ್ನು ಒಳಗಡೆ ಹೋಗ್ತೀನ, ಒಳಗಡೆ ಫೈರ್ ಜಾಸ್ತಿ ಆಗೈತೆ, ಅದು ಅವ್ರಿಗೆ ಧೈರ್ಯ ಆಗಿಲ್ಲ. ಸೊ ಹಾಗಾಗಿ ಏನಾಯಿತು, ಕಂಪ್ಲೀಟ್ಲಿ ಅವ್ರು ಸ್ಟಕ್ ಆಗಿಬಿಟ್ರಿ. ನಮ್ಮವರಲ್ಲಿ ಹೋಗ್ಬೇಕಂತಂದ್ರೂ ವಿ ಡೋಂಟ್ ಹ್ಯಾವ್ ದ ಅಪ್ರೋಚ್ ರೋಡ್. ನಾವು ಕೂಡ ಬೆಂಕಿ ಒಳಗಡೆಯಿಂದ ಬರೋಕ್ಕಂತೂ ಆಗಲ್ಲ. ನಾವು ಏನು ಮಾಡ್ತೀವಿ, ಇಂಥ ವಿಂಡೋಸ್ಗಳಿದ್ದಲ್ಲಿ, ಬಾಲ್ಕನಿಗಳಲ್ಲಿದ್ದಲ್ಲಿ ಅಲ್ಲಿಂದ ನಾವು ಎಂಟರ್ ಆಗಿಬಿಟ್ಟು ನಾವು ಒಳಗಡೆ ಎಂಟರ್ ಆಗ್ಬೋದು ರೀ ಈಸಿಯಾಗಿ. ಸೊ ಹಾಗೆ ನಮ್ಮವ್ರು ಹೋದರೂ ಕೂಡ ದೇವರ್ ಹೆಲ್ಪ್ಲೆಸ್. ಯಾಕಂದ್ರೆ ನಮ್ಗೆ ಅದು ಹೋಗಿ ಅಲ್ಲಿ ಕಟ್ ಮಾಡ್ಬೇಕಂದ್ರೆ ಅಲ್ಲಿ ಅಷ್ಟು ಅಂದರೆ ಇಟ್ ಟೇಕ್ಸ್ ಟೈಮ್. ಆ ಇದರಲ್ಲಿ ಅವರು ಸಿಕ್ಕಾಕೊಂಡು ಮೊನ್ನೆ ನಾನು ಯಾವ್ದು ಹೆಸರು ತಗೊಳ್ಳಲ್ಲ, ಬಟ್ 1-2 ಬಿಲ್ಡಿಂಗ್ಗಳಿಗೆ ಹೋದಾಗ ಅಲ್ಲಿ ಪ್ರೊಪ್ರೇಟರ್ಗಳಾಗಿರ್ಬೋದು ಅಥವಾ ಅಲ್ಲಿ ಏನು ಅಧ್ಯಕ್ಷ ಅಂತ ಏನಿರ್ತಾರೆ, ಪ್ರೆಸಿಡೆಂಟ್ ಅಂತ ಏನಿರ್ತಾರೆ, ಅವ್ರಿಗೂ ಕೂಡ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಹೇಳಿದಾರೆ ಇದನ್ನು ಸೇಫ್ ಅಲ್ಲ, ಓಪನ್ ಮಾಡಿಸ್ರಿ ಅಂತ. ಸೊ ಅಟ್ಲೀಸ್ಟ್ ಅವ್ರು ನಮಗೆ ಫುಲ್ ಫ್ಲಜ್ಡಾಗಿ ಓಪನ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಪೋರ್ಷನ್ ಓಪನ್ ಮಾಡಿದ್ರು ನಾವು ಎಕ್ಸೆಸ್ ತೊಗೊಳಕ್ಕೆ ಈಸಿ ಆಗ್ತದೆ ಅಂತ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಈ ಸೇಫ್ಟಿ ಏನು ಹೇಳ್ತಾ ಇದ್ದೀವಿ, ಫೈರ್ ಆದಾಗ ಯಾವ ರೀತಿ ಸೇಫ್ ಗಾರ್ಡ್ ಆಗಿ ಅವ್ರನ್ನ ನಾವು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಈ ಸೇಫ್ಟಿ ಪ್ರಿಕಾಷನರಿಗಳನ್ನ ನಾವು ಹೇಳ್ತಿರ್ತಾರೆ. ಸೊ ಅದನ್ನು ಅವ್ರು ಆದಷ್ಟು ಫಾಲೋ ಮಾಡಿದ್ರೆ ಅನುಕೂಲ ಆಗ್ತದೆ. ಗ್ರೌಂಡ್ ಫ್ಲೋರಲ್ಲಿ ಏನಾಗುತ್ತೆ, ನಾವು ಹೆಂಗೆ ಇದ್ರೂ ಎಕ್ಸೆಸ್ ನಾವು ಬೇಗ ತೊಗೊಂಡ್ಬಿಡ್ಬೋದು. ಈಗ ಬಿಲ್ಡಿಂಗ್ ಹೈಟ್ ಹೋದಂಗೆ ಏನಾಗುತ್ತೆ ರೀ, ಅದು ಒಂದು ಹೈಟ್ ಆಗುತ್ತೆ, ಎರಡನೇದು ಫೈರ್ ಯಾವ ಕಡೆಯಿಂದ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಏನಾಗ್ತದೆ ಹೇಳಕ್ಕೆ ಬರಲ್ಲ. ನನಗೆ ಈಸಿ ವೇ ಯಾವುದಿರ್ತದೆ, ಯಾವುದಾದ್ರೂ ವಿಂಡೋ, ಯಾವುದಾದ್ರೂ ಬಾಲ್ಕನಿ, ಅಲ್ಲಿಂದ ನಾನು ಹೋದ್ನೆ ಅಂದ್ರೆ ಈಸಿಯಾರನ್ನ ಎಸ್ಕೇಪ್ ಮಾಡ್ಕೊಂಡು ನಾನು ಆಚೆ ತೊಗೊಂಬಂದ್ಬಿಡ್ಬೋದು ರೀ. ಈ ಒಳಗೆ ಹೋದಂಗೆ ಆ ಫೈರ್ ಎಲ್ಲಿರ್ತದೆ ಗೊತ್ತಿರಲ್ಲ. ಸೊ ಹಂಗಿದ್ರೂ ಕೂಡ ನಾವು ಒಳಗಡೆ ನುಗ್ತೇವ್ರಿ, ಇಲ್ಲ ಅಂತಲ್ಲ. ವಿ ನೆವರ್ ಸ್ಟೆಪ್ ಬ್ಯಾಕ್. ಯಾವುದೇ ಕಾರಣಕ್ಕೂ ನಾವು ಸ್ಟೆಪ್ ಬ್ಯಾಕ್ ಅಂತೂ ಮಾಡೋಂಗಿಲ್ಲ. ನಾವು ಒಳಗಡೆ ಅಂತೂ ಹೋಗ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ, ಟೈಮ್ ತೊಗೊಳ್ತದೆ ರೀ. ಆಲ್ಮೋಸ್ಟ್ ಯಾವುದೇ ಒಂದು ಮನಿ ಫೈರ್ ಆದಾಗ
ಜನ ನನ್ನ ರಕ್ಷಣೆ ಮಾಡಕ್ಕೆ ಬಂದಾಗ ಅಥವಾ ಬರ್ತಾರಂತಂದಾಗ ನಾವು ಎಂಥ ಪ್ಲೇಸ್ಗಳಲ್ಲಿ ಇರ್ತೀವಿ ಅಂತಂದ್ರೆ ಒಂದು ಕಿಟಕಿ ಕಡೆ ಇರ್ತೀವಿ, ಬಾಲ್ಕನಿ ಇದ್ರೆ ಬಾಲ್ಕನಿ ಬಂದು ಹೊರಗಡೆ ಆಚೆ ನಿಂತಿರ್ತೀವಿ, ಇಲ್ಲ ಯಾವುದಾದ್ರು ಕಿಟಕಿ ಇರ್ತದಲ್ಲ, ಸೊ ಅವ್ರು ಈಸಿಯಾಗಿ ಬಂದ್ರೆ ನಾ ಈಸಿಯಾಗಿ ಹೋಗ್ಬೋದು ಅಂತ ಇರ್ತದೆ. ಸೊ ಯಾರು ಬಾಗಿಲ ಕಡೆ ಬಂದು ನಿಂತಿರಂಗಿಲ್ಲ ಅಥವಾ ಯಾರು ಇದು ಬಂದು, ಸೊ ನಮಗೆ ಈಸಿ ಅಸೆಸ್. ಆಮೇಲೆ ಅವ್ರನ್ನ ನಾವು ಬೇಗನೆ ಪಿಕ್ ಮಾಡ್ಬೋದು. ಈಗ ನಮ್ಮ ಮೇನ್ ಡೋರಿಂದ ಹೋದ್ನಿ ಅಂತಂದ್ರೆ ಅವ್ರದ್ದು ರೂಮ್ ಹೆಂಗಿರ್ತದೆ ನಂಗೆ ಗೊತ್ತಿಲ್ಲ, ಸೊ ನಾವು ಹುಡ್ಕ್ಯಾಡ್ಕೊಂತ ಹೋಗ್ಬೇಕಾಗ್ತದೆ ಎಲ್ಲ ಕಡೆಗೆ. ಇಲ್ಲ ಇಲ್ಲ ಕೇಯಲಿ ಕನಸು ನನಸದ ವೇಣು ಧ್ವನಿ